ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರೊಟ್ಟಿಯಿಂದ ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವ್ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ನೀವು ಹೇಗೆ ಮಾಡಿದ್ದೀರಾ ಅಂತ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ, ಗರಿಗರಿಯಾಗಿ ನೋಡಿ. ಶೇಪು ಕೂಡ ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಟ್ರೈ ಮಾಡಿ. ಉಳಿದಿರೋ ರೊಟ್ಟಿಯಿಂದ ರೊಟ್ಟಿ ಮಾಡಿರ್ತೀವಿ, ನೆಕ್ಸ್ಟ್ ಡೇ ತಿನ್ನೋಕ್ಕೆ ಬೇಜಾರಾಗುತ್ತೆ. ಸೊ ಅದಕ್ಕೆ ಈ ಥರ ಟ್ರೈ ಮಾಡಿ. ಒಂದು 4 ರೊಟ್ಟಿ ತೊಗೊತಿದ್ದೀನಿ ನಾನು. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಅದು ಅಳತೆ ಕಪ್ಪಿಂದ 1 ಕಪ್ಪು ಜೋಳದ ಹಿಟ್ಟು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಎಣ್ಣೆ, 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಳತೆ ಎಷ್ಟು ತೊಗೊಂಡಿರ್ತೀವಿ ಅಷ್ಟು ನೀರು ತೊಗೋಬೇಕು. ನಾನು 1 ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ, ಜೋಳದ ಹಿಟ್ಟು, ಮತ್ತು 1 ಕಪ್ಪು ರೊಟ್ಟಿ ಮಿಕ್ಸಿಗೆ ಹಾಕಿರೋ ಪೌಡರ್. ಇವಾಗ 2 ಕಪ್ ನೀರು ಹಾಕಿ ಎಲ್ಲ ಅದರಲ್ಲೇ ಹಾಕಿ ಉಪ್ಪು, ಖಾರ, ಅರಿಶಿಣ, ಎಳ್ಳು, ಓಂಕಾಳು, ಸ್ವಲ್ಪ ಇಂಗು ಹಾಕ್ಕೊಂಡು ನೀರು ಕುದೀತಾ ಇರಬೇಕಾದ್ರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆ ಹಿಟ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಆಗಬೇಕು. ಅಳತೆ ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಬರುತ್ತೆ. ಇಷ್ಟು ಗಟ್ಟಿ ಆದರೆ ಸಾಕು. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮತ್ತೆ ಮಿಕ್ಸ್ ಮಾಡಿಕೊಂಡು ಚಕ್ಲಿ ಪಾತ್ರೆಗೆ ಹಾಕ್ಕೊಂಡು ಈ ಥರ ಚಕ್ಲಿ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಹಾಕಿದರೆ ಕಟ್ಟಾಗುತ್ತೆ. ಸೊ ಸ್ಪೂನಲ್ಲಿ ಹಾಕಿ ಒಂದೊಂದಾಗಿ ಹಾಕಿ ಉರಿ ಕಡಿಮೆ ಮಾಡಿ ಬೇಯಿಸಬೇಕು. ಆವಾಗ ಚಕ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ ಚಕ್ಲಿ. ನೋಡಿ, ಇವಾಗ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.